ಹಾಯ್ ಹಲೋ ಗುಡ್ ಮಾರ್ನಿಂಗ್, ಬೆಳಗಿನ ಶುಭೋದಯ. ಆ್ಯಕ್ಚುಲಿ ಇವತ್ತು ನಮ್ಮನೇಲಿ ಸ್ಪೆಷಲ್ ಅಡುಗೆ ಮಾಡ್ತಾ ಇದ್ದೀನಿ. ಹಾಗೆ ಕರಿಗಡುಬು ಬೆಲ್ಲ ಕೊರಿಯೋದಾಯಿತು. ಹಾಗೆ ಸ್ವಲ್ಪ ಹಪ್ಪಳ ಮತ್ತು ಸಂಡಿಗೆ ಕೊರಿತಾ ಇದ್ದೀನಿ ನೋಡಿ. ಸಂಡಿಗೆ ಕೊರಿದೆ, ಹಪ್ಪಳ ಒಂದು 4 ಕೊರಿದ್ಬಿಟ್ರೆ ಒಂದೊಂದು ಆಗುತ್ತೆ ಅಂತ. ಬೆಳಗ್ಗೆಗಷ್ಟೇ ಅಲ್ವಾ, ಹಂಗಾಗಿ ತರಕಾರಿ ಏನಿರಲಿಲ್ಲ. ಹಂಗಾಗಿ ನಮ್ಮ ಮನೆಯವರು ಸಂತೆಗೆ ಹೋಗಿದ್ದಾರೆ ತರಕಾರಿ ತಗೊಂಡು ಬರೋಕ್ಕೆ. ಹಾಗೆ ನಾನು ಅಡುಗೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೇಗ ಇದ್ದಿದ್ದೆ, ಹಂಗಾಗಿ ಬೇಗ ಅಡುಗೆ ಮಾಡಿದ್ದೀನಿ. ಇನ್ನೇನು ಅನ್ನಕ್ಕೆ ಇಟ್ಬಿಟ್ರೆ ಅಡುಗೆ ಆದಂಗೆ ನಂದು. ಅಷ್ಟೊತ್ತಿಗೆ ನಮ್ಮ ಮನೆಯವರು ತರಕಾರಿ ತಗೊಂಡು ಬಂದಿದ್ದರು. ಈ ಕಡೆ ಅನ್ನಕ್ಕೂ ಇಟ್ಟಿದ್ದಲ್ವ, ಹಾಗಾಗಿ ಈ ಕಡೆ ಅಡುಗೆ ಅನ್ನ ಆಗೋದ್ರೊಳಗೆ ತರಕಾರಿ ಎಲ್ಲ ಜೋಡಿಸ್ಬಿಡೋಣ ನೀಟಾಗಿ. ಸ್ವಲ್ಪ ಹೊರಗಡೆ ಬೇರೆ ಹೋಗೋದಿತ್ತಲ್ವ ಇವತ್ತು, ಯಾಕಂದರೆ ನನ್ನದು ಹುಟ್ಟಿದ ಹಬ್ಬ ಇದೆ. ಹಂಗಾಗಿ ನನ್ನ ಹುಟ್ಟಿದ ಹಬ್ಬಕ್ಕೆ ನಮ್ಮ ಮನೆಯವ್ರು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಅದಕ್ಕೆ ಬೇಗ ಎಲ್ಲ ತರಕಾರಿ ಜೋಡಿಸಿಟ್ಟು ಮನೇಲಿ ಪೂಜೆ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋದ್ರಾಗುತ್ತೆ ಅಂತ ತರಕಾರಿ ಎಲ್ಲ ಇಡ್ತಾಯಿದ್ದೀನಿ ನೋಡಿ. ನಾನು ಕೇಳ್ತಾಯಿದ್ದೆ, ತರಕಾರಿ ಎಲ್ಲ ಕಡಿಮೆ ಇತ್ತು ರೇಟ್ ಅಂತ. ತುಂಬ ರೇಟ್ ಇತ್ತಂತ ಹೇಳಿದರು. ಆ್ಯಕ್ಚುಲಿ ಹಾಗೆ ಬೀನ್ಸ್ ಕೂಡ 200 ರೂಪಾಯಿ kg ಇತ್ತಂತೆ. ಹಾಗಾಗಿ ಬೀನ್ಸ್ ಎಲ್ಲ ತಗೊಂಡು ಬಂದಿರಲಿಲ್ಲ ನಮ್ಮ ಮನೆಯವ್ರು ಈ ಸಾರಿ. ಆ್ಯಕ್ಚುಲಿ ಹಿಂದಿನ ವಾರ 100 ರೂಪಾಯಿ kg ತರಕಾರಿ ಎಲ್ಲ ಈ ವಾರ ತುಂಬ ರೇಟ್ ಇತ್ತು. ಸೊಪ್ಪಂತೂ ತಂದೇ ಇರಲಿಲ್ಲ ಹೇಳ್ಬೇಕಂದ್ರೆ. ಕೊತ್ತಂಬರಿ ಒಂದು ತಗೊಂಡು ಬಂದಿದ್ದರು. ಕೊತ್ತಂಬರಿ ಕೂಡ 20 ರೂಪಾಯಿಗೆ ಒಂದಂತ ಹೇಳಿದ್ರಂತೆ. ಹಂಗಾಗಿ ನಮ್ಮ ಮನೆಯವ್ರು ಒಂದೇ ಒಂದು ತಗೊಂಡು ಬಂದಿದ್ದಾರೆ. ತರಕಾರಿ ಎಲ್ಲ ತುಂಬ ರೇಟ್ ಆಗಿದೆಯಪ್ಪ, ಯಾಕೇನೋ ಗೊತ್ತಿಲ್ಲ. ತಗೊಂಡು ತಿನ್ನೋದೇ ತುಂಬ ಕಷ್ಟ ಆಗ್ಬಿಟ್ಟೈತೆ ತರಕಾರಿ ಅಲ್ವ. ಹಂಗಾಗಿ ಯಾಕಂದರೆ ಮಕ್ಕಳು ಸ್ಕೂಲಿಗೆ ಹೋಗ್ತಾರಲ್ವ, ನಂಗೆ ತರಕಾರಿ ಬೇಕೇ ಬೇಕು ಅವರಿಗೆ ತಿಂಡಿಗೆ. ಪಲಾವಿಗೆ ಬೇಕು ತರಕಾರಿ, ಏನಾದರೂ ಪಲ್ಯವು ಮಾಡೋಕ್ಕೂ ಬೇಕಾಗುತ್ತೆ. ಹಂಗಾಗಿ ನನಗೆ ತರಕಾರಿ ಇಲ್ಲಾಂದರೆ ಅಡುಗೆ ಮಾಡೋಕ್ಕೆ ಆಗೋದಿಲ್ಲ. ಹಂಗಾಗಿ ತರಿಸ್ತೀನಿ ನಾನು. ಮತ್ತು ಪೂಜೆಗೆ ಹೂವು ಕೂಡ ತಗೊಂಡು ಬಂದಿದ್ದರು. ನನ್ನ ಮಗ ಎಲೆ ಅಪ್ಪ ಎಲೆ ತಗೊಂಡು ಬಂದಿತ್ತು ಅಂತ ಹೇಳ್ತಾ ಇದ್ದ. ನನಗೆ ಪೂಜೆಗೆಲ್ಲ ಬೇಕಲ್ವ, ಕಳಸಕ್ಕೆ ಇಕ್ತೀನಿ ನಾನು. ಹಂಗಾಗಿ ಶುಕ್ರವಾರ ಮತ್ತು ಮಂಗಳವಾರ 2 ಟೈಮು ಯೂಸ್ ಮಾಡ್ತೀನಿ. ಹಂಗಾಗಿ ನಿಂಬೆಹಣ್ಣು, ಟಮಾಟೆ ಹಣ್ಣು ರೇಟ್ ಆಗಿರೋದಕ್ಕೆ ನಿಂಬೆಹಣ್ಣು ಕೂಡ ಹಾಕ್ತೀನಿ ನಾನು ಚಿತ್ರಾನ್ನಕ್ಕೆಲ್ಲ. ಹಂಗಾಗಿ ನಿಂಬೆಹಣ್ಣು ತರಿಸಿದ್ದೆ. ಹೂವು ಕೂಡ ಒಂದು 20 ಗ್ರಾಮ್ ಏನೋ ಹೂವು ತಗೊಂಡು ಬಂದಿದ್ದರು. ಇದು ತೂಕ ಮಾಡಿಸ್ಕೊಂಡು ತಗೊಂಬಂದಿದ್ರು ಬಿಡಿ ಹೂವನ. ಇನ್ನೇನು ಹೂವು ಇಲ್ಲ ತರಕಾರಿ ಬೇಗ ಫ್ರೀಜಲ್ಲಿ ಇಟ್ಬಿಡೋಣ ನೋಡಿ. ಕರಿಬೇವು ಸೊಪ್ಪು ಆಮೇಲೆ ಸೋಸ್ಕೊಂಡ್ರಾಯ್ತು ಬಂದು ಅಂತ ಸಪ್ರೇಟಾಗಿ ಇಡ್ತಾಯಿದ್ದೀನಿ. ಹಾಗೆ ಅನಾನಸ್ ಕೂಡ ತಗೊಂಡು ಬಂದಿದ್ದರು. ಎಲ್ಲ ಆಯಿತು. ನಮ್ಮ ಮನೆಯವರು ಬೇಗ ಅದೇ ರೆಡಿಯಾಗಿರಿ ಅಂತ ಹೇಳಿದ್ರಲ್ಲ, ಹಂಗಾಗಿ ಹೋಗ್ತಾಯಿದ್ದೀವಿ ನೋಡಿ ದೇವಸ್ಥಾನಕ್ಕೆ. ಹೋದ್ವಿ ದೇವಸ್ಥಾನಕ್ಕೆ ಬೇಗ ಸಿಟಿ ಬಸ್ಸಲ್ಲಿ ಹೋಗಿದ್ವಿ. ಹಂಗಾಗಿ ಅದರಲ್ಲಿ ಕ್ಯೂ ನಿಲ್ಲಬೇಕಾಗಿತ್ತು. ದರ್ಶನ ಕೂಡ ಆಯಿತು ತುಂಬ ಚೆನ್ನಾಗೆ. ಸ್ವಲ್ಪ ಪ್ರದರ್ಶನ ಹಾಕ್ಬಿಡೋಣ ಅಂತ ದೇವಸ್ಥಾನ ಪ್ರದಕ್ಷಿಣೆ ಹಾಕ್ತಾಯಿದ್ವಿ ನೋಡಿ. ನಾನು ನನ್ನ ಮಗ, ಇನ್ನು ಚಿಕ್ಕವನು ಅವ್ರ ಅಪ್ಪಾಜಿ ಜೊತೆ ಹೋಗ್ತಾ ಇದ್ದ. ಅದರಲ್ಲಿ ಇನ್ನೇನು ಒಂದು 9 ಗಂಟೆ ಆಗಿ ಬಂತು. ಮತ್ತು ಸ್ಕೂಲಿಗೆ ಲೇಟ್ ಆಗುತ್ತಲ್ವ ಅಂತ ಬೇಗ ಮನೆಗೆ ವಾಪಸ್ ಬಂದುಬಿಡೋಣ ಅಂತ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಒಂದು ಸ್ವಲ್ಪ ಕೂತ್ಕೊಂಡ್ವಿ. ಮತ್ತು ಬೇಗ ಮನೆಗೆ ಬಂದ್ವಿ ನಾವು. ಬೇಗ ಮನೆಗೆ ಬಂದು ಮತ್ತು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ನಾನು ಮತ್ತೆ ನನ್ನ ಫ್ರೆಂಡ್ ಮನೆಗೆ ಹೋದೆ ಒಂದು 11 ಗಂಟೆಗೆ. ಅವಳಿಗೆ ಹೇಳಿದ್ದೆ ನಾನು ಬರ್ತೀನಿ ನಿಮ್ಮ ಮನೆಗೆ ಅಂತ. ಹಂಗಾಗಿ ನಾನು ಹೋಗೋದ್ರೊಳಗೆ ಅವಳು ಕೇಕು ಎಲ್ಲ ರೆಡಿ ಮಾಡಿಸಿದ್ಲು. ಹಂಗಾಗಿ ಮತ್ತೆ ನಾನು ಅವ್ರ ಮನೆ ಸ್ವಲ್ಪ ಶೂಟ್ ಮಾಡ್ತಾಯಿದ್ದೀನಿ ನೋಡಿ. ಹಾಲಲ್ಲಿ ಕುಂತಿದ್ದಲ್ವ, ಹಂಗಾಗಿ. ಹಾಗೆ ಆ್ಯಕ್ಚುಲಿ ನಾವಿಬ್ಬರು ಹೊರಗಡೆ ಹೋಗೋ ಪ್ಲ್ಯಾನಿಂಗ್ ಇತ್ತು. ತುಂಬ ಮಳೆ ಬರ್ತಿತ್ತು, ಹಂಗಾಗಿ ನಾವು ಹೊರಗಡೆ ಎಲ್ಲ ಹೋಗಲಿಲ್ಲ. ಅದಕ್ಕೆ ಮನೆಯಲ್ಲೇ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ ನೋಡಿ. ನಾವು ಒಂದಿನ ಮುಂಚೆ ಮಾತಾಡ್ಕೊಂಡಿದ್ವಿ ಹೊರಗಡೆ ಹೋಗೋಣ ಇವತ್ತು ಅಂತ. ಅದೇನಪ್ಪ ಗೊತ್ತಿಲ್ಲ, ಇವತ್ತೇ ತುಂಬ ಮಳೆ ಬರ್ತಾಯಿತ್ತು. ಹಂಗಾಗಿ ಅವ್ರ ಮನೆಯಲ್ಲೇ ಸೆಲೆಬ್ರೇಷನ್ ಎಲ್ಲ ಆಯಿತು. ತುಂಬ ಚೆನ್ನಾಗಾಯಿತು ನನಗೆ. ಮತ್ತು ಹೊರಗಡೆ ಕರ್ಕೊಂಡೋಗಿ ಐಸ್ ಕ್ರೀಮ್ ಎಲ್ಲ ತಿಂದ್ವಿ. ಅದನ್ನೆಲ್ಲ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ತುಂಬ ಅಂದರೆ ತುಂಬ ಖುಷಿಯಾಯಿತು. ನನ್ನ ಫ್ರೆಂಡಿಗೆ ಕೂಡ ತುಂಬ ಥ್ಯಾಂಕ್ಸ್ ಹೇಳಿದೆ. ಹಾಗೆ ಮನೆಗೆ ಬಂದೆ ಅಷ್ಟೊತ್ತಿಗೆ ಕೇಕ್ ಎಲ್ಲ ತಂದಿದ್ದರು ನಮ್ಮ ಮನೆಯವರು. ಸ್ಕೂಲಿಂದ ಮಕ್ಕಳು ಕರ್ಕೊಂಬಂದಿದ್ರಲ್ವ, ಹಂಗಾಗಿ ಹಾಗೆಲ್ಲ ಕೇಕ್ ಎಲ್ಲ ಕಟ್ ಮಾಡಿದ್ವಿ. ಹಾಗೆ ನನ್ನ ಮಗನ ಫ್ರೆಂಡ್ ಕೂಡ ಬಂದಿದ್ದ ಜೊತೆಗೆ. ಎಲ್ಲರೂ ಸೆಲೆಬ್ರೇಷನ್ ತುಂಬ ಚೆನ್ನಾಗಿತ್ತು ನನ್ನ ಬರ್ತ್ಡೇ. ಹಾಗೆ ಒಂದೆರಡು ಫೋಟೋ ಕೂಡ ತಗೊಂಡ್ವಿ, ಫ್ಯಾಮಿಲಿ ಫೋಟೋ. ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.